ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡಿ ವೈ ಸತೀಶ್. ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಆಚೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕಾರ್ನ ಪೂಜೆ ಮಾಡಿಸ್ಬೇಕು. ನಮ್ಮೂರ ಹತ್ರ, ನಮ್ಮ ಅಪ್ಪ ಅವ್ರ ಊರ ಹತ್ರ ಒಂದು ಷಣ್ಮಹಾತ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು. ಈಗ ಅದಕ್ಕೆ ರೆಡಿ ಆಗಬೇಕು. ಸತಿ ಒಂದು ಸ್ವಲ್ಪ ಎಲ್ಲ ಆಚೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಈಗ ಅವ್ರ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಹಾಫ್ ಆನ್ ಅವರ್ ಬರ್ತಾರೆ ಅಷ್ಟೇ. ನಾನು ರೆಡಿ ಆಗಬೇಕು. ಭೀಷ್ಮಂದು ಊಟ ಆಯಿತು, ಸ್ನಾನನೂ ಮಾಡಿಸಿದೆ. ಭೀಷ್ಮಂಗೆ ಸ್ನಾನನೂ ಕಂಪ್ಲೀಟ್. ಅವನು ಇಲ್ಲೇ ಇರ್ತಾನೆ. ಒಂದು ಸ್ವಲ್ಪ ದಿವಸ ಇಲ್ಲೇ ಬಿಡ್ತೀವಿ ಊರಲ್ಲಿ. ಎಂತಕ್ಕಂದರೆ ನಾವು ಇಲ್ಲಾದರೂ ಆಚೆ ಹೋದರೆ ಯಾವಾಗ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಜೊತೆಗೆ. ಅದಕ್ಕೆ ಒಂಚೂರು ಅವನಷ್ಟು ಅವನೇ ಇರಲಿ ಅಂತ ಇಲ್ಲೇ ಬಿಡ್ತೀವಿ. ಈಗ ಬೇಗ ಬೇಗ ರೆಡಿ ಆಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ಯಾರಾದರೂ ನೋಡ್ತಾ ಇದ್ದಾರೆ, ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಒಂದು ಸ್ವಲ್ಪ ಬೆಳ್ಳಕ್ಕೆ ಬರ್ತಿದೆ. ಈಗ ಏನೋ ಫೇಸಿಗೆ ಒಂಚೂರು ಏನೂ ಅಪ್ಲೈ ಮಾಡಿಲ್ಲ. ಈಗ ಅಪ್ಲೈ ಮಾಡೋಣ. ಫಸ್ಟ್ ನಾನು ನಿವ್ಯಾ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಲಿಟಲ್ ಬಿಟ್ ಆಫ್ ತೊಗೊತೀನಿ. ನೆಕ್ಕಿಗೂ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಮಿರರ್ ಇದೆ, ಒಂಚೂರು ಮೆಸ್ಸಿ ಆಗೋಗಿದೆ ಇಲ್ಲೆಲ್ಲ. ಕ್ಲೀನ್ ಮಾಡಿಲ್ಲ, ಬಂದು ಹಾಗೆ ಇದೆ. ಅಲ್ಲೊಂದು 2 ದಿವಸ, ಇಲ್ಲೊಂದು 2 ದಿವಸ ತಾನೆ ತಂತ ಹಾಗೆ. ಬ್ಯಾಗು ಕೂಡ ಹಾಗೆ ಇದೆ, ಬ್ಯಾಂಗ್ಳೂರಿಂದ ತಂದಿರೋದು. ತಿರ್ಗಾ ನಾಡ್ದು ಹೋಗಬೇಕು ಬ್ಯಾಂಗ್ಳೂರಿಗೆ. ನೆಕ್ಸ್ಟ್ I use my favorite sunscreen, Sunburn. ನನಗಂತೂ ಇದು ಫೇವ್ರೆಟ್ ಸನ್ಸ್ಕ್ರೀನ್. ಒಂದು ಸ್ವಲ್ಪ ಇಲ್ಲಿ ಬೆಳಕು ಜಾಸ್ತಿ ಇದೆ ಕೊನೆ. ಒಂದು ಸೆಕೆಂಡ್ ಸ್ಕ್ರೀನ್ ಬಟ್ಟೆಲ್ಲಿ ಇರ್ತೀನಿ. ಈಗ ಬೆಳಕು ಒಂದು ಸ್ವಲ್ಪ ಜಾಸ್ತಿ. ಈಗ ಏನು ಅಪ್ಲೈ ಅಷ್ಟೇ, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿರೋದು. ನೆಕ್ಸ್ಟ್ ನಾನು ಏನಪ್ಪ ಫೌಂಡೇಶನ್ ಆಗಲಿ ಏನೂ ಯೂಸ್ ಮಾಡಲ್ಲ. ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಫೌಂಡೇಶನ್ ಅಪ್ಲೈ ಮಾಡಲ್ಲ. ಫೌಂಡೇಶನ್ ಆಗಲಿ, CC ಕ್ರೀಮ್ ಆಗಲಿ ಏನು ಅಪ್ಲೈ ಮಾಡಲ್ಲ. ಜಸ್ಟ್ ಒಂದು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಎಲ್ಲಾದರೂ ಆಚೆ ಹೋದರೆ ಒಂದು ಸ್ವಲ್ಪ ನನ್ನ ಫೇಸ್ ಆಯಿಲಿ ಅಲ್ವಾ, ಅದಕ್ಕೆ ಒಂಚೂರು ಅಪ್ಲೈ ಮಾಡ್ತೀನಿ. ಈಗ ಜಸ್ಟ್ ಅಪ್ಲೈ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಐಲೈನರ್, ಡ್ಯಾಜ್ಲರ್. ನಂಗೆ ಡ್ಯಾಜ್ಲರೇ ಸೂಟ್ ಆಗೋದು ಐಲೈನರ್. ಈಗ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಮಿರರ್ ಇದೆ, ಮಿರರ್ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಣ್ಣಿಗೆ ಅಪ್ಲೈ ಮಾಡಿದ್ದಿದೆ, ಈ ಕಣ್ಣಿಗೆ ಅಪ್ಲೈ ಮಾಡಬೇಕು. ನನಗೆ ಮೊಬೈಲಲ್ಲಿ ಏನು ನೀಟಾಗಿ ಅಷ್ಟೊಂದು ಬರಲ್ಲ ಹಾಕ್ಕೊಳಕ್ಕೆ, ಅದಕ್ಕೆ ಇಲ್ಲಿ ಮಿರರ್ ಇದೆ, ಮಿರರ್ ಪಕ್ಕನೇ ಹಾಕ್ಕೊಳ್ತೀನಿ. ಇಷ್ಟೇ. ಲಿಫ್ಟಿಗೆ ಹಾಕೊಂಡು ಸ್ಟಿಕ್ಕರ್ ಹಾಕೊಂಡ್ರೆ ಇಸ್ ಕಂಪ್ಲೀಟ್.
ವ್ಯಾಸ್ಲಿನ್ ಅಪ್ಲೈ ಮಾಡಿಕೊಂಡೆ. ನಾನು ನ್ಯೂಡ್ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಕಂಪ್ನಿದು ಅಂತ ಗೊತ್ತಿಲ್ಲ, ಬಟ್ ಕಂಪ್ನಿ ನೇಮ್ ಹೊಂಟೋಗಿದೆ. ಮ್ಯಾಟ್ ಲುಕ್ಕು. ಬಟ್ ಕಂಪ್ನಿ ನೇಮ್ ಒಂದು ಸ್ವಲ್ಪ ಇದೆ, ಅದೇನು ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ಮ್ಯಾಟ್ ಲಿಫ್ಟಿಕ್ ಇದು. ಪ್ರೈಸ್ ಬಂದು 200 rupees. ಈಗ ನ್ಯೂಡ್ ಅಪ್ಲೈ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಅದಕ್ಕೆ ಡಬಲ್ ಕಲರ್ ಮಿಕ್ಸ್ ಮಾಡ್ತೀನಿ. ಇದು ಬಂದು ಡ್ಯಾಸ್ಲರ್ ಅಂತ, ಇದು ಈ ಕಂಪ್ನಿ ಬಂದು ಡ್ಯಾಸ್ಲರ್. ಇದು ಮ್ಯಾಟೆ ಅಪ್ಲೈ ಮಾಡ್ತೀನಿ. ಕುರಿತು ಪೂರ್ಣೆ ಮಾಡ್ಕೊಂಡೆ ಗೋಡೆ ಚಪ್ಪಲಿ. ಈಗ ನಾನು ಸ್ಟಿಕ್ಕರ್ ಯೂಸ್ ಮಾಡ್ತಾ ಇರ್ತೀನಿ. ರೆಡಿ ಫಾರ್ ಹೇರ್ ಸ್ಟೈಲ್ ಅಂತ ಹಾಕೋಬೇಕು. ಕೈಗೆ ಬಾಡಿ ಲೋಷನ್, ಗೆಟ್ ವಿತ್ ರೆಡಿ. ಇಷ್ಟೇ ನಾನು ರೆಡಿ ಆಗೋದು. ಹೂಮೆಲ್ಲ ಕಳೆದೋಗಿದೆ, ಎಲ್ಲೆಲ್ಲ ಹಾಕಿದ್ದೀನೋ ಒಂದು ಗೊತ್ತಿಲ್ಲ. ಏನು ಪಿನ್ಗಳು ಈಗ ರೆಡಿ ಆಗಿದ್ದೀನಿ. ಜಸ್ಟ್ ಹೀಗೆ ಒಂದು ಕ್ಲಿಪ್ ಹಾಕೊಂಡ್ರೆ ಮುಗೀತು. ಹಿಂಗೋ ಹೇಗೋ ರೆಡಿ. ನಂಬೀಶು ಅಂತವನೇ. ಈಗ ಬಾಡಿ ಲೋಷನ್ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ್ದೀನಿ. ನಮ್ಮಮ್ಮ ಬೈತವ್ರೆ, ಮೈ ಒಣಗಿಸ್ಕೋಬೇಡ, ನಿದ್ದೆ ಮಾಡು ಅಂತ. ಅದು ಬೆಳಿಬೇಕು ಇನ್ನೊಂದು ಕಲ್ತ್ಬಿಟ್ಟವನಿ. ಏನಾದಂದ್ರೆ ಅನ್ನೋದು. ನೀನೇ ಯಾರು ರಾತ್ರಿ ಎಲ್ಲ ಟ್ರೈನಿಂಗ್ ಕಟ್ಟಿರ್ತಾರೆ. ನಮ್ಮ ಅಮ್ಮನ ಪಕ್ಕನೇ ಮಲ್ಕೊಂತ ಇದ್ದ ಬೆಂಗಳೂರಲ್ಲಿ ಹೋದಾಗ. ಈಗ ಒಂದು ಸ್ವಲ್ಪ ದಿವಸ ಇಲ್ಲೇ ಬಿಡ್ತೀವಿ ಊರಲ್ಲಿ. ನಾವು ಬ್ಯಾಂಗ್ಳೂರ್ಗೆ ಹೋದ್ರೂ ಬಿಸಿನ್ ಕರ್ಕೊಂಡು ಹೋಗಲ್ಲ. ಏನಕ್ಕೆ ಅಂದರೆ ನಾವು ಒಂಚೂರು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ಊಟ ತಿನ್ನಲ್ವಲ್ಲ, ಅದಕ್ಕೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಆಚೆ ಬಿಡ್ತೀವಿ. ಆಚೆ ಏನು ಬಿಡಲ್ಲ, ರೂಮಲ್ಲೇ ಇರ್ತಾನೆ, ಬಟ್ ಊರಲ್ಲಿ ಬಿಡ್ತೀವಿ. ನಾವೇನು ಬೆಂಗಳೂರಿಗೆ ಹೋದರೆ ಒಂದು 2-3 ದಿವಸ ಇದ್ಬಿಟ್ಟು ಬರ್ತೀವಿ ಅಷ್ಟೇ. ಈಗ ನಾನು ಲೆಗ್ಗೂ ಅಪ್ಲೈ ಮಾಡಾಯಿತು, ಅದಕ್ಕೆ 6 ಇಂಚಿಗೆ ಸರ್ಕಸ್ ಹೊಡಿತಾ ಇದ್ದೀನಿ. ನನ್ನ ಔಟ್ಫಿಟ್ನ ತೋರಿಸ್ತೀನಿ ಒಂದು ಸೆಕೆಂಡ್. ಹೀಗಿದೆ ನನ್ನ ಔಟ್ಫಿಟ್. ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್. ಸ್ವಲ್ಪ ಹಿಂದೆಲ್ಲ ಮಿಸ್ಸಿ ಇದೆ. ನನ್ನ ಔಟ್ಫಿಟ್ ಇದು ತಗೊಂಡು ಆಗಲೇ ಒಂದು 2 ವರ್ಷದ ಮೇಲೆ ಆಯಿತು, ಬಟ್ ಯೂಸ್ ಮಾಡಿರಲಿಲ್ಲ. ಒಂದು 2 ಸತಿ ಹಾಕಿದೆ ಅಷ್ಟೇ. ತೊಗೊಳೋದು ಒಂದು 2 ಸತಿ ಹಾಕೋದು, ಸೈಡಿಗೆ ಹಾಕೋದು ಅಷ್ಟೇ. ನಮ್ಮಮ್ಮ ಅದಕ್ಕೆ ಬೈತಾರೆ, ತಗೊಂಡು ಗುಡ್ಡೆ ಹಾಕೊಳ್ರಿ, ಬಟ್ಟೆಗಳನ್ನ ಹಾಕೋಬೇಡ ಅಂತ. ಬ್ಲಾಗ್ನ ರೂಮಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಫುಲ್ಲು ಏನು ಸ್ಕ್ರೀನ್ ಬಟ್ಟೆ ಹಾಕಿರ್ತಾರೆ ನೋಡಿ, ಅದ್ರ ಮೇಲೆಲ್ಲ ಹಾಕ್ತೀನಿ. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂತಂಗೆ ಈ ಅವತಾರದಲ್ಲಿ ನಡೀತವನೆ. ಬೇರೆ ಬಟ್ಟೆ ಹಾಕೊಂಡ್ರು ಅಂದ್ರೆ ಹಾಕೊಂಡಿಲ್ಲ. ಹೂನಾರ, ಇಲ್ಲಿ ಹೂನಾರ ಸಿಗ್ತಾ ಇದೆ ಗೈಸ್. ಇಲ್ಲಿ ಅಂಗಡಿ ಸಿಗ್ತದೆ. ಪೂಜೆಗೆ ಅಲ್ಲಿಗೆ ಹೋಗ್ಬೇಕಾ?
ಅಲ್ಲಿಗೆ ಬನ್ನಿ ನಿಂತಾವೆ ಆ ಗಾಡಿ ಹತ್ರ ನೀವು ಇದರಲ್ಲಿ ಯಾವಾಗಲೂ ನೀರಿರೋದು, ನೀರೇ ಇಲ್ಲ ಕೆರೆಯಲ್ಲಿ. ಜಾಗ ಬಿಡಂತೆ ಅವ್ರಿಗೆ. ಗಾಳಿ ಬರ್ತಾ ತಿರ್ಗಾ ರಿಟರ್ನ್ ದೇವಸ್ಥಾನದಿಂದ ಬಂದು ಊರಿಗೆ ಸ್ವೀಟ್ ಮರ್ತೋಗಿದ್ದು ತೊಗೊಂಡೋಗೋದು ಗ್ಯಾಪ್ನ ಇಟ್ಕೊಂಡು ಬಂದು ಅಲ್ಲಿಂದ ತೊಗೊಂಡೋಗೋಣ ಅಂತ ಆನ್ ದ ವೇ ಹೋಗ್ತಾ ಮರ್ತೋಯ್ತು. ತಿರ್ಗಾ ಬಂದು ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದರೆ ಯಾರಾದರೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್, ಲಾಟ್ ಆಫ್ ಲವ್.